ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಇದೇ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ನಿನ್ನೆ ಸಂಚಿಕೆಯಲ್ಲಿ ನಮಗೆ ಕನಕ ಪುಷ್ಯರಾಗ ರತ್ನದ ಕುರಿತಾಗಿ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ರಿ. ಇನ್ನು ಹವಳದ ಕುರಿತಾಗಿ ಮಾತನಾಡೋದಾದ್ರೆ, ಹವಳ ರತ್ನವನ್ನು ಯಾರೆಲ್ಲ ಧಾರಣೆ ಮಾಡೋದಾದ್ರೆ ಎಷ್ಟು ಕ್ಯಾರೆಟ್ನಲ್ಲಿ ಮಾಡಬೇಕು, ಇನ್ನು ಯಾವ ಸಮಸ್ಯೆ ಇದ್ದಾಗ ಹವಳ ಧಾರಣೆ ಮಾಡೋದ್ರಿಂದ ಅದು ನಿವಾರಣೆ ಆಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿದ್ರು. ಖಂಡಿತವಾಗಿಯೂ ಹವಳ ಅಂದಿದ ತಕ್ಷಣ ಅದಕ್ಕೆ ಅದರದೇ ಆದ ವಿಶೇಷವಾದ ಸ್ಥಾನಮಾನ ಇದೆ. ಹೆಣ್ಣು ಮಕ್ಕಳು ತಮ್ಮ ಮಾಂಗಲ್ಯದಲ್ಲಿ ಹವಳವನ್ನು ಧಾರಣೆಯನ್ನು ಮಾಡಿರ್ತಾರೆ. ಮತ್ತು ನಾವು ಹವಳದ ಉಂಗುರವನ್ನು ಯಾರ್ಯಾರಿಗೆ ಹಾಕಬೇಕು ಅಂತ ಹೇಳ್ತೀವಿ ಅಂದರೆ, ಮೊದಲಾಗಿ ಮೇಷರಾಶಿ, ಎರಡನೇದಾಗಿ ವೃಶ್ಚಿಕ ರಾಶಿ. ಈ ಎರಡೂ ರಾಶಿಯವರಿಗೆ ರಾಶ್ಯಾಧಿಪತಿ ಕುಜನಾಗಿರ್ತಾನೆ. ಮತ್ತು ಕುಜ ಯಾರಿಗೆ ಬಲನಾಗಿರ್ತಾನೆ ಅವರು ಈ ಹವಳದ ಹರಳನ್ನು ಧಾರಣೆಯನ್ನು ಮಾಡಿದಾಗ ಅವರಿಗೆ ಪೂರ್ಣವಾದ ಫಲ ಸಿಕ್ಕುತ್ತೆ. ಮತ್ತು ಯಾವ ರೀತಿಯಾಗಿ ಈ ಹರಳನ್ನು ಧಾರಣೆ ಮಾಡಬೇಕು ಅಂದರೆ, ಯಾರು ಹವಳವನ್ನು ಧಾರಣೆ ಮಾಡಬೇಕು ಅಂತಾರೆ ಅವರು ಕೂಡ ಆ ಹವಳವನ್ನು ಬೆಳ್ಳಿಯಲ್ಲಾಗಲಿ ಚಿನ್ನದಾಗಲಿ ಮಾಡಿಸ್ಬೋದು. ಇದನ್ನು ಮಾಡಿಸಿ ಒಂದು ದಿನ ಪೂರ್ಣವಾಗಿ ಹಾಲಲ್ಲಿ ಇಟ್ಟು, ತದನಂತರ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯದಲ್ಲಿ ಆ ಹರಳನ್ನು ಇಟ್ಟು ಅರ್ಚನೆ ಪೂಜೆಯನ್ನು ಮಾಡಿಸಿ ತದನಂತರ ಧಾರಣೆಯನ್ನು ಮಾಡಬೇಕು. ಯಾರ್ಯಾರು ಧಾರಣೆಯನ್ನು ಮಾಡ್ಬೋದು ಅಂದರೆ, ಯಾರಿಗೆ ರಕ್ತ ಸಂಬಂಧದ ಕಾಯಿಲೆಗಳಿರುತ್ತೆ ಅವರು ಈ ಹವಳದ ಧಾರಣೆಯನ್ನು ಮಾಡ್ಬೋದು. ಮತ್ತು ಏನು ಮಾಡಿದ್ರು ಇವ್ರಿಗೆ ಮದುವೆ ಆಗ್ತಾ ಇಲ್ಲ, ತುಂಬ ಡಿಲೇ ಆಗ್ತಾ ಇದೆ, ಕುಜನ ಬಲ ಇಲ್ಲ, ಕುಜನ ಬಲ ಸಿಗ್ತಾ ಇಲ್ಲ ಅನ್ನೋರು ಈ ಹರಳನ್ನು ಧಾರಣೆಯನ್ನು ಮಾಡಿದಾಗ ಅವರಿಗೆ ಆ ಕುಜನ ಅನುಗ್ರಹ ಸಿಕ್ಕಿ ಮಂಗಳ ಕಾರ್ಯಗಳು ನೆರವೇರುತ್ತೆ. ಮತ್ತು ಇವ್ರನ್ನ ನೋಡಿದ್ರೆ ದೊಡ್ಡ ಆಕಾರದಲ್ಲಿ, ಅಂದರೆ ಒಂದು ದೃಢವಾದ ಒಂದು ಮನುಷ್ಯ ಇರ್ತಾನೆ, ಆದರೆ ಅವನ ದೇಹ ಮಾತ್ರ ಸದೃಢವಾಗಿರುತ್ತೆ, ಮನಸ್ಸು ತುಂಬ ಕ್ಷೀಣಿಕವಾಗಿರುತ್ತೆ. ಅವರು ಹರಳನ್ನು ಧಾರಣೆಯನ್ನು ಮಾಡಿದಾಗ ಅವರಿಗೆ ಪರಾಕ್ರಮ ಅಂದರೆ ಶಕ್ತಿಯನ್ನು ಕೊಡ್ತಾನಂತೆ ಕುಜ. ಹಾಗಾಗಿ ಕುಜ ಅಂದಿದ ತಕ್ಷಣ ಪರಾಕ್ರಮ ಅಂತ ಹೇಳ್ತೀವಿ. ಆ ಪರಾಕ್ರಮದ ಒಂದು ಮನಸ್ಸಿನ ಸ್ಥಿತಿಯನ್ನು ಯಾರು ಕೊಡ್ತಾರೆ ಅಂದರೆ ಕುಜನು ಕೊಡ್ತಾನೆ. ಕುಜನು ಯಾವ ಮೂಲಕ ಕೊಡ್ತಾನೆ ಅಂದರೆ ಹರಳಿನ ಮೂಲಕ ಕೊಡ್ತಾನೆ. ಹಾಗಾಗಿ ಈ ರಾಶಿಯವರು ಮತ್ತೆ ವಿಶೇಷವಾಗಿ ಹರಳನ್ನು ಧಾರಣೆ ಮಾಡಬೇಕು, ಹವಳವನ್ನು ಈ ಧಾರಣೆಯನ್ನು ಮಾಡಬೇಕು ಅಂದಾಗ ಸುಬ್ರಹ್ಮಣ್ಯನ ಪೂರ್ಣವಾದ ಅನುಗ್ರಹ ಇರಬೇಕು. ಯಾರು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ಪೂರ್ಣವಾದ ಯಶಸ್ಸು ಈ ಹವಳದ ಉಂಗುರದಿಂದ ಖಂಡಿತವಾಗಿಯೂ ಸಿಕ್ಕುತ್ತೆ. ಉದಾಹರಣೆಗೆ ಈಗ ಮೇಷ ಮತ್ತು ವೃಶ್ಚಿಕ ರಾಶಿ ಆಗದೆ ಮದುವೆ ವಿಳಂಬ ಆಗ್ತಾ ಇದ್ರೆ ಅಂಥವ್ರು ಕೂಡ ಹವಳ ಧಾರಣೆ ಮಾಡ್ಬೋದಾ? ಖಂಡಿತವಾಗಿಯೂ ಮಾಡ್ಬೋದು. ಅದರಲ್ಲೂ ಹೆಣ್ಣು ಮಕ್ಕಳು ಈ ಹವಳದ ಧಾರಣೆಯನ್ನು ಮಾಡಬೇಕು. ಹವಳವನ್ನು ಅರ್ಶನದಲ್ಲಿ ಇಟ್ಟು ತದನಂತರ ಹಾಲಲ್ಲಿ ಸಮರ್ಪಣೆಯನ್ನು ಮಾಡಿ ಭಗವಂತನ ಹತ್ರ ಅರ್ಚನೆಯನ್ನು ಮಾಡಿಸಿ ನೀವು ಧಾರಣೆಯನ್ನು ಮಾಡಬೇಕಾದ್ರೆ ಸುಬ್ರಹ್ಮಣ್ಯನಿಗೆ ಅರ್ಶನವನ್ನು ದಾನವಾಗಿ ಕೊಡಬೇಕು. ಆಗ ಆ ಹರಳು ನಿಮಗೆ ಪೂರ್ಣವಾಗಿ ಫಲಿಸುತ್ತೆ. ಖಂಡಿತ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹವಳ ರತ್ನದ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲೋ ಒಂದು ಕಡೆ ವಿವಾಹ ವಿಳಂಬ ಆಗ್ತಾ ಇದೆ ಅಂತಂದರೆ ಅವರು ಕೂಡ ಈ ಒಂದು ಹವಳ ಧಾರಣೆ ಮಾಡೋದ್ರಿಂದ ಶೀಘ್ರವಾಗಿ ವಿವಾಹ ಆಗುವಂಥ ಯೋಗ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಏನು ವೀಕ್ಷಕರು, ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.